ಯೂಶಲಿ ಇಫ್ ಯು ಕ್ಯಾನ್ ಒಂದು ಎಕ್ಸಾಂಪಲ್ ಕೊಡೋದಾದರೆ ಇಸ್ ಅ ಕ್ರಿಟೀಕ್ ಯಾವ ಸೀನ್ಗಳಿಗೆ ಈ ಥರ ಸ್ಟೇಚರಲ್ಲಿರೋರು ಇಟ್ಸ್ ಅ ಗಿವನ್ ಅಂತ ಯು ಡೋಂಟ್ ಹ್ಯಾವ್ ಹೈ ಎಕ್ಸ್ಪೆಕ್ಟೇಷನ್ ಫ್ರಮ್ ಅ ನಾರ್ಮಲ್ ಸೀನ್ ಬಟ್ ದೆರ್ ಆರ್ ಸರ್ಟನ್ ಸೀನ್ಸ್ ವಿಚ್ ಆರ್ ಲೈಕ್ ಆಲ್ರೆಡಿ ಅಡ್ವಾನ್ಸ್ ಲೆವೆಲ್ ಥರ ಅಲ್ಲಿ ನೀವು ಹೆಚ್ಚು ಕಣ್ಣಿಡೋದು. ಅಗೇನ್ ಇದಕ್ಕೂ ಮಿಕ್ಸ್ಡ್ ರೆಸ್ಪಾನ್ಸ್ ಬಂತೇನೋ ವ್ಯೂವರ್ಸಿಂದ. ಸಪ್ತಸಾಗರ ಆ್ಯಂಡ್ ವಾಟ್ ರಕ್ಷಿತ್ ಡಿಡ್ ಇನ್ ಸಪ್ತಸಾಗರ, ವಾಟ್ ರುಕ್ಮಿಣಿ ಡಸ್ ಇನ್ ಸಪ್ತಸಾಗರ ಈಸ್ ಫೆನಾಮಿನಲ್. ಅದು ಯಾಕಂದರೆ ಅಲ್ಲಿ ನಿಮಗೆ ಗೊಳೋ ಅಂತ ಅಳೋದಿಲ್ಲ, ಗೊಳೋ ಅಂತ ಹತ್ಬಿಡ್ಬೋದು ಸುಲಭವಾಗಿ. ಲೆಸ್ ಇಸ್ ಮೋರ್. Less is more. And for someone like Hemant Rao, he wouldn't also perhaps appreciate the over-the-top nature of it, alva? So, hagagine, if you also noticed, I went back to Kavacha. I did not go to any massy film of Shivraj Kumar, right? Because less is more kashta. And like they say, don't act, behave, anta. So, yeah. And at the same time, I will also say this, because this is also I strongly believe in. ಸುದೀಪ್ ಅವರಾಗಲಿ, ದರ್ಶನ್ ಅವರಾಗಲಿ, ಅಥವಾ ಎನಿ ಸೂಪರ್ ಸ್ಟಾರ್ ಆಗಲಿ, ಇದು ಹೆಂಗೆ ಅಂತಲೇ ನನಗೆ ಅರ್ಥ ಆಗಿಲ್ಲ. ಬಿಕಾಸ್ ಇದ್ರ ಬಗ್ಗೆ ಕೆಲವು ದಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ಇಲ್ಲಿವರೆಗೂ ನನಗೆ ಆ ಫಿಲಮ್ ವರ್ಕ್ ಆಯಿತೋ ವರ್ಕ್ ಆಗಿಲ್ಲೋ ಅದು ಬೇರೆ ವಿಚಾರ. ಬಟ್ ಅವರು ಅನ್ಕನ್ವಿನ್ಸಿಂಗ್ ಆಗಿ ಫಾರ್ ದಿ ಮೋಸ್ಟ್ ಪಾರ್ಟ್ ಕಾಣಿಸಿಲ್ಲ ನನಗೆ. ಸುದೀಪ್ ಅವರು, ದರ್ಶನ್ ಅವರು, ಅದೇನೋ ಪ್ರೆಸೆನ್ಸಲ್ಲಿ ಏನೋ ಇರುತ್ತೆ. ಸೊ ಆ ಪ್ರೆಸೆನ್ಸ್ ಆ್ಯಂಡ್ ಹಾಗಾಗಿನೇ ಅವ್ರುಗಳು ಮಾತ್ರ ಆ ರೀತಿಯ ಒಂದು ಮಾಸಿ ಆ ಸ್ಟಾರ್ ಪ್ರೆಸೆನ್ಸ್ ಅಥವಾ ಆಟ್ರಿಬ್ಯೂಟ್ಸ್ ಇರೋ ಒಂದು ಫಿಲಮ್ ಮಾಡಲಿಕ್ಕೆ ಸಾಧ್ಯವಾಗೋದು. ಐ ಥಿಂಕ್ ದಟ್ಸ್ ನಮ್ಮ ಶೋ ಸ್ಟಾರ್ಟ್ ಆಗಿದೆ ಹಂಗಲ್ಲ, ಕಾಂಟೆಂಟ್ ಇಸ್ ಕಿಂಗ್ ಅಂದರೆ ಕನೆಕ್ಷನ್ ಇಸ್ ಕಿಂಗ್ಡಮ್ ಅಂತ. ಐ ಥಿಂಕ್ ದೇ ಹ್ಯಾವ್ ಕ್ರ್ಯಾಕ್ ದ ಕನೆಕ್ಷನ್ ವಿತ್ ದ ಆಡಿಯನ್ಸ್ ಟು ದ ಲೆವೆಲ್. ಅವರು ಬಸ್ಸಿಂದ ಇಳಿದ್ರೂ ವಿಸಲ್ ಹೊಡಿತಾರೆ, ಒಂದು ಫೈಟ್ ಮಾಡಿದ್ರು ನಾವು ಹೇಳಿದ್ರೆ ಹೊಡಿತಾರ ಇಲ್ಲ. ಸೊ ದೇರ್ ಇಸ್ ಸಮಥಿಂಗ್ ಆ್ಯಂಡ್ ದಟ್ಸ್ ದಿ ಅದರ್ ಥಿಂಗ್. ಈಗ ಅಗೇನ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಸಿ ಆಲ್ಸೋ ದರ್ಶನ್ ಅವ್ರು ಯಾವ್ಯಾವ ರೀತಿಯ ರೋಲ್ಸನ್ನು ಮಾಡ್ಕೊಂಡು ಬಂದಿರ ಅಂತ ನಾವು ನೋಡಬೇಕು. ಆ್ಯಂಡ್ ಆಲ್ಸೋ ಅವ್ರು ನೀನಾಸಮಲ್ಲಿ ಕಲಿತು ಬಂದವರು ಆ್ಯಂಡ್ ಆಲ್ ಆಫ್ ದಟ್ ಅಲ್ವಾ. ಸೊ ಇವತ್ತಿನ ದಿನ ಯಾರೋ ಒಬ್ಬ ಬಂದು ಏನು ಈ ರೀತಿಯ ಫಿಲ್ಮ್ಸ್ ಮಾಡ್ತಾರೆ, ಇವರೆಲ್ಲ ಆ್ಯಕ್ಟಿಂಗ್ ಹೆಚ್ಚು ಮಾಡೋದಿಲ್ಲ, ಹಾಗೆಲ್ಲ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ರೈಟ್. ಆ್ಯಂಡ್ ಮೈ ಫಂಡಮೆಂಟಲ್ ಬಿಲೀಫ್ ಅಬೌಟ್ ಸ್ಟಾರ್ಸ್ ಇಸ್ ಒಬ್ಬ ವ್ಯಕ್ತಿ ಸ್ಟಾರ್ ಆಗಿದ್ದಾನೆ ಅಂದರೆ ಅದು ಏನೋ ಮಾಡಿನೇ ಆಗಿರೋದು. ನಾವು ಆಗಿಲ್ಲ ಅಂದರೆ ನಾವು ಅದನ್ನು ಮಾಡಿಲ್ಲ ಅಂತ ಅರ್ಥ. ಹ್ಯಾವ್ ಯು ಫೌಂಡ್ ದಿ ಆನ್ಸರ್ ಬೀಂಗ್ ಅ ಕ್ರಿಟಿಕ್? ಬಿಕಾಸ್ ಕೆಲವು ಸತಿ ನಮಗೆ ಕಾಣಲ್ಲ ಅಂದರೂ ನೋಡೋರಿಗೆ ಎಲ್ಲ ನೀಟಾಗಿ ಕಾಣ್ತಾ ಇರುತ್ತೆ, ಎಸ್ಪೆಷಲಿ ಫ್ರಮ್ ಅ ಕ್ರಿಟಿಕ್ಸ್ ಲೆನ್ಸ್. ಅವ್ರು ಏನು ಮಾಡಿರೋದು ವಿಚ್ ಹ್ಯಾಸ್ ಡಿಫ್ರೆನ್ಷಿಯೇಟೆಡ್ ದೆಮ್ ಫ್ರಮ್ ಅನ್ ಆ್ಯಕ್ಟರ್ ಆ್ಯಂಡ್ ನೌ ದೇ ಹ್ಯಾವ್ ಬಿಕಮ್ ಸ್ಟಾರ್ಸ್. ಎನಿ ರಿಫ್ಲೆಕ್ಷನ್ಸ್ ದೇರ್? ಒಂದು ಐ ಥಿಂಕ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ದಟ್ ಯು ಟಚ್ಡ್ ಅಪಾನ್. ನನಗೆ ಇದು ಯಾವಾಗಲೂ ಫ್ಯಾಸಿನೇಷನ್. ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಟ್ಬಿಡ್ತೀನಿ. ಈಗ ಪಾಲಿಟಿಕ್ಸಲ್ಲಿ ಇರ್ತಾರಲ್ವಾ, ಅವ್ರಿಗೆ ಏನೇನೋ ಕಾಂಟ್ರವರ್ಸಿಗಳಾಗಿರುತ್ತೆ, ಜನರ ಮುಂದೆ ಹ್ಯುಮಿಲಿಯೇಷನ್ ಆಗಿರುತ್ತೆ, ಇನ್ನೇನೋ ಮತ್ತೊಂದು ಮಗದೊಂದೆಲ್ಲ ಆಗಿರುತ್ತೆ. ಆದರೂ ದೇ ಕಮ್ ಬ್ಯಾಕ್, ಕಂಪೀಟ್ ಇನ್ ಅನ್ ಎಲೆಕ್ಷನ್ ಆ್ಯಂಡ್ ಆಲ್ ಆಫ್ ದಟ್ ಅಲ್ವಾ. ವಾಟ್ ಇಸ್ ಇಟ್ ಅಂತ ಎಸ್ಪೆಷಲಿ ನನಗೆ ಈ ಥಾಟ್ ಬಂದಿದ್ದು ಜಯಲಲಿತಾ ಅವರನ್ನು ಯೋಚನೆ ಮಾಡಿದಾಗ. ಐ ಥಿಂಕ್ ಅವರ ನಿಧನದ ಮುಂಚೆ ಐ ಥಿಂಕ್ ಶಿ ವಾಸ್ ಆಲ್ಸೋ ಅರೆಸ್ಟೆಡ್, ಜೈಲ್ಡ್ ಆ್ಯಂಡ್ ಆಲ್ ಆಫ್ ದಟ್ ಅಲ್ವಾ. ಆ್ಯಂಡ್ ಅವರು ಇನಿಷಿಯಲಿ ಸ್ಟಾರ್ಟ್ ಆಗಿದ್ದೇ ಒಂದು ಅಸೆಂಬ್ಲಿಯಲ್ಲಿ ಅವರನ್ನು ಎಳೆದು ಅವರ ಐ ಥಿಂಕ್ ಸೀರೆಯನ್ನು ಸ್ವಲ್ಪ ಹರಿದು ಕೂದಲನ್ನು ಕೆದರಿ ಆ್ಯಂಡ್ ಕಿತ್ತು ಆ್ಯಂಡ್ ಆಲ್ ಆಫ್ ದ್ಯಾಟ್. ಒಬ್ಬ ಮಹಿಳೆ ಸೂಪರ್ ಸ್ಟಾರ್ ಆಗಿ ತನ್ನ ವೃತ್ತಿಯಲ್ಲಿ ಆಲ್ರೆಡಿ ಇದ್ದಾಳೆ, ಆದರೂ ಇಲ್ಲಿ ಬಂದು ದಿ ಐರನ್ ಲೇಡಿ ಆ ರೀತಿಯ ಒಂದು ಜರ್ನಿಯನ್ನು ತೊಗೋಬೇಕು ಅಂದರೆ ಏನಿದು, ಯಾಕದು, ವಾಟ್ ಡ್ರೈವ್ಸ್ ದೆಮ್ ಅಂತಲೇ ಯೋಚನೆ ಮಾಡ್ತಿದ್ದೀನಿ. ಆ್ಯಂಡ್ ನನಗೆ ಅರ್ಥ ಆಗಿದ್ದು, ಅಥವಾ ದಿ ಆನ್ಸರ್ ದಟ್ ಐ ಆಮ್ ಕನ್ವಿನ್ಸ್ಡ್ ಅಬೌಟ್, ಆಲ್ದೋ ಐ ಹ್ಯಾವೆಂಟ್ ಫಿಗರ್ಡ್ ಔಟ್ ಹೌ, ಬಿಕಾಸ್ ಅದು ನನ್ನಲ್ಲಿಲ್ಲ, ಇಸ್ ದಟ್ ಕಿಲ್ಲರ್ ಇನ್ಸ್ಟಿಂಕ್ಟ್ ಅಂದರೆ ಆರ್ ದಟ್ ವಿನ್ನರ್ ಆಟಿಟ್ಯೂಡ್ ಅಂತ ಇಟ್ಕೊಳ್ಳೋಣ. Wake up to fresh ideas. Repose. They say survival is a second nature which becomes a strength, and that becomes strength. ನೀವು ಯಾರನ್ನೇ ನೋಡಿ, ಜಸ್ಟ್ ಲೈಕ್ ದ ಸ್ಪ್ರಿಂಗ್, ನೀವು ಎಷ್ಟದನ್ನು ಓದಿಸ್ತಿರೋ ಅದು ವಾಪಸ್ ಇನ್ನೂ ಅದು ಜಾಸ್ತಿ ರೋಷದಲ್ಲಿ ವಾಪಸ್ ಸ್ಪ್ರಿಂಗ್ ಆಗಿ ಬರುತ್ತೆ. ಕರೆಕ್ಟ್, ಪುಟ್ಟದಿರಲತ್ತೆ. ಕರೆಕ್ಟ್. ಅಂದರೆ ನಮ್ಮಂಥವ್ರು ಕೆಲವರು ಕ್ರಂಬಲ್ ಆಗಿಬಿಡ್ಬಹುದು, ಬಟ್ ಆಗದೆ ಇರೋರು ಐ ಥಿಂಕ್ ದ್ಯಾಟ್ ಡಿಸೈರ್ ಟು ವಿನ್, ದ್ಯಾಟ್ ಡಿಸೈರ್ ಟು ಬಿ ದಿ ಬೆಸ್ಟ್, ಅದು ಹೇಗೆ ಬೆಸ್ಟ್ ಆಗ್ತೀಯೋ ಅದು ಬೇರೆ. ಅದು ಚಾಯ್ಸ್ ಇಸ್ ಆರ್ಸ್. ಹೌದು 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 ಹೌದು. ಬಿಸಿನೀರಿಗೆ ಒಂದು ಕೋಳಿ ಮೊಟ್ಟೆ ಮತ್ತು ಒಂದು ಆಲೂಗಡ್ಡೆ ಹಾಕ್ತಾರಂತೆ. ಎಲ್ಲ ಬೆಂದಾದಮೇಲೆ ತೆಗೆದ್ರೆ ಆಲೂಗಡ್ಡೆ ಏನಾಗುತ್ತೆ, ಸಾಫ್ಟ್ ಆಗುತ್ತೆ, ಇನ್ನೊಂದು ಹಾರ್ಡ್ ಆಗುತ್ತೆ. ಸೊ ದೇ ಸೇಯಿಂಗ್ ಇಟ್ ಇಸ್ ನಾಟ್ ಅ ಸಿಚುವೇಶನ್ ಅರೌಂಡ್ ಯು, ಇಟ್ ಈಸ್ ಹೂ ಯು ಆರ್ ಇನ್ಸೈಡ್
ರೆಸ್ಪಾಂಡಿಂಗ್ ಟು ದ ಸಿಚುವೇಶನ್ ಆ್ಯಂಡ್ ವಾಟ್ ಯು ವಾಂಟ್ ಟು ಬಿ ಅಂತ. ಬಟ್ ಹೂ ಯು ಆರ್ ಇನ್ಸೈಡ್ ಆಲ್ಸೋ ಸರ್ಕಮ್ಸ್ಟೆನ್ಸೇ ನಿಮ್ಮನ್ನು ದಟ್ ಆಲ್ಸೋ ಡಿಸೈಡ್ಸ್ ಅಂತ. ಸೊ ಗೋಯಿಂಗ್ ಬ್ಯಾಕ್ ಟು ದಟ್, ದಿಲೀಪ್ ರಾಜ್ ಅವರು, ದಿಲೀಪ್ ಅಗೇನ್ ನನ್ನ ಪ್ರಕಾರ ದೇ ಆರ್ ಆಲ್ ರಾ ಕನ್ನಡ ಟ್ಯಾಲೆಂಟ್ ಆ್ಯಂಡ್ ಫಾರ್ ಮೀ ಹೀಸ್ ಸುಪ್ರೀಮ್ಲಿ ಅಂಡರ್ ರೇಟೆಡ್ ಆ್ಯಂಡ್ ಆಲ್ ದಟ್. ಅವರು ಅಂಬರೀಷ್ ಅವ್ರ ಜೊತೆ ಅಂಬಿ ನಿಂಗೆ ವಯಸ್ಸಾಯಿತು ಅಂತ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ರು ಅವ್ರ ಮಗನಾಗಿ. ಅವ್ರು ನನಗೆ ಹೇಳಿದ್ದು ವಿಚ್ ಫೈನಲಿ ಸಾರ್ಟ್ ಆಫ್ ಪುಟ್ ಸಮ್ ಸಾರ್ಟ್ ಆಫ್ ಕನ್ಕ್ಲೂಷನ್ ಟು ಮೈ ಕ್ವೆಶ್ಚನ್. ಯಾಕೆ ಇವರೆಲ್ಲ ಹಿಂಗೆ ಮಾಡ್ತಾರೆ? ಫಾರ್ ಇನ್ಸ್ಟೆನ್ಸ್ ರಜನಿಕಾಂತ್ ಯಾಕೆ ಇನ್ನೂ ಆ್ಯಕ್ಟ್ ಮಾಡಬೇಕು? ದುಡ್ಡಿಗಾಗಿ ಅಲ್ಲ, ರೈಟ್? ಏನಕ್ಕೆ ಈಗ ಶಿವರಾಜ್ ಕುಮಾರ್ ಅವ್ರು ಯಾಕೆ ಆ್ಯಕ್ಟ್ ಮಾಡಬೇಕು? ಅದಕ್ಕೆ ನಂಗೆ ಉತ್ತರನೇ ಸಿಕ್ಕಿರಲಿಲ್ಲ. ಯಾವತ್ತಾರು ಕೇಳಿದ್ದೀರಾ? ಐ ಮೀನ್ ಅಷ್ಟೆಲ್ಲ ಕ್ಯಾಮ್ರಾ ಮುಂದೆ ಅಲ್ಲದೆ ಇದ್ರೂ ಜನರಲಿ. ಹಾಂ, ಅಂದರೆ ಈಗ ಶಿವಣ್ಣ ಸಿ ದಟ್ಸ್ ವೈ ಹೀಸ್ ನಾನು ಮೊನ್ನೆ ಒಂದು ಟ್ವೀಟ್ ಹಾಕಿದ್ದೆ, ಇನ್ಫ್ಯಾಕ್ಟ್ ಆಫ್ ಕ್ಯಾಮ್ರಾ ಕೂಡ ಹೇಳಿದೆ, ಇದು perhaps because it is Shivanna and he doesn't mind it. I said, sir, you are becoming wiser by the day, sir. And other basis ಅದಕ್ಕೆ ಟ್ವೀಟ್ ಏನು ಹಾಕಿದ್ದೆ ಅಂದರೆ, ಶಿವರಾಜ್ ಕುಮಾರ್ ಅವರು ಇತ್ತೀಚೆಗೆ ಕ್ಯಾಶುಯಲ್ ಆಗಿ ಹಿ ಈಸ್ ಡ್ರಾಪಿಂಗ್ ಜೆಮ್ಸ್ ಆಫ್ ವಿಸ್ಡಮ್. ಅದನ್ನು ನಾವು ತೊಗೊಳ್ತೀವೋ ಬಿಡ್ತೀವೋ ಅದಕ್ಕೆ ನಮಗೆ ಡಿಪೆಂಡೆಂಟ್ ಅಂತ. ಬಿಕಾಸ್ ಅವ್ರು ಇದನ್ನು ಹೇಳಿದ್ರು, ಮೊನ್ನೆ ಟ್ರೀಟ್ಮೆಂಟು ಅಂತೆಲ್ಲ ಹೋದಾಗ, ದಟ್ ಎಂಟೈರ್ ಸರ್ಜರಿ ಆಲ್ ಆಫ್ ದಟ್ US ಅಲ್ಲಿದ್ದಾಗ ಏನೋ ಒಂದು ಎಷ್ಟೋ ಟ್ಯೂಬ್ಸ್ ಹಾಕಿದ್ರಂತೆ ಮೈಯಲ್ಲಿ. ಆ್ಯಂಡ್ ಎಲ್ಲ ಪ್ರೊಸೀಜರ್ ಆಯಿತು, ಟ್ಯೂಬ್ಸ್ ನಿಧಾನವಾಗಿ ತೆಗಿಯೋಕ್ಕೆ ಶುರು ಮಾಡಿದ್ರಂತೆ. ಅಲ್ಲಿ ಡಾಕ್ಟರ್ಗೆ, ಐ ಆಮ್ ಪ್ಯಾರಾಫ್ರೀಸಿಂಗ್, ಡಾಕ್ಟರ್ಗೆ ಶಿವಣ್ಣ ಹೇಳಿದ್ರಂತೆ, ಸರ್ ಈ ಟ್ಯೂಬ್ಸ್ ತೆಗಿಬೇಡಿ ಸ್ವಲ್ಪ ಅಂತ. ಯಾಕೆ ಸರ್, ಎಲ್ಲ ಆಯ್ತಲ್ಲ ತೆಗಿಬೋದಂದರೆ, ಇಲ್ಲ ಸರ್ ಇವುಗಳೇ ನನ್ನ ಕಾಪಾಡಿದ್ದು, ಅವ್ರು ನನಗೆ ಫ್ರೆಂಡ್ಸ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ. ರೈಟ್? ಸಿ ನಾನು ಗೂಸ್ ಬಂಪ್ಸ್ ಬರ್ತಾರೆ, ನಂಗೆ ಕಣ್ಣಲ್ಲಿ ನೀರು ಬರ್ತಾರೆ, ಅದನ್ನ ಐ ಆಮ್ ಕಂಟ್ರೋಲಿಂಗ್. ಸೊ ಎನಿವೆ, ಸೊ ಶಿವಣ್ಣ ಇಸ್ ದ್ಯಾಟ್ ರಿಯಲ್. ನನ್ನ ಇಂಟ್ರಾಕ್ಷನ್ಸಲ್ಲಿ ಅವರನ್ನು ಚೆನ್ನಾಗಿ ಅರ್ತಿರೋರು ಇನ್ನೂ ಬೇಕಾದಷ್ಟು ಜನ ಇರಬಹುದು. ಸೊ ದ್ಯಾಟ್ ಆ್ಯಂಡ್ ಐ ಹ್ಯಾವ್ ಟೇಕನ್, ಹಿ ವಿಲ್ ಸೇ ಸಮಥಿಂಗ್ ಲೈಕ್ ದಿಸ್. ನಾನು ಅವ್ರನ್ನ ಇದು ಭೈರತಿ ರಂಗಲ್ಲ, ಬಜರಂಗಿ ಟೂನ, ಒನ್ ಆಫ್ ದಿ ಅರ್ಲಿಯರ್ ಫಿಲ್ಮ್ಸ್, ಜೈಲರ್ ಆಗಷ್ಟೇ ಆಗಿತ್ತು. ಅವ್ರನ್ನ ಈ ಪ್ರಶ್ನೆ ಕೇಳ್ತಾ ಇದ್ದೆ, ಸರ್ ನೀವು ತಮಿಳ್ನಾಡಿಗೆ ಹೋಗ್ತೀರಾ, ಚೆನ್ನೈಗೆ ಹೋಗ್ತೀರಾ, ಅಲ್ಲಿ ತಮಿಳಲ್ಲೇ ಇಂಟರ್ವ್ಯೂ ಕೊಡ್ತೀರಾ, ಕನ್ನಡದವ್ರು ಬೇಜಾರು ಮಾಡ್ಕೊಳಲ್ವ ಸರ್, ಇದನ್ನೆಲ್ಲ ಹೇಗೆ ನೀವು ನೋಡ್ತೀರಿ ಅಂತ. ಅವರೊಂದು ಅಗೇನ್ ಕ್ಯಾಶುಯಲಾಗಿ ಒಂದನ್ನು ಹೇಳಿದ್ರು, ಅದು ನನಗೀಗ ಜೀವಪಾಠ ಆಗಿಬಿಟ್ಟಿದೆ. ಈ ಸೈಡ್ ಭಯ ಪಡ್ಕೊಂಡು ಬದುಕೋಕ್ಕಾಗಲ್ಲ, ಅದರಲ್ಲಿ ಏನೂ ಇಲ್ಲ, ಇಟ್ಸ್ ಅ ವೆರಿ ಕ್ಯಾಶುಯಲ್ ಸ್ಟೇಟ್ಮೆಂಟ್, ಬಟ್ ಇಟ್ಸ್ ಇನ್ ನ್ಯೂ ಅಸ್ ಟು ಹೌ ಯು ಟೇಕ್ ಇಟ್ ಅಂತ. ಎನಿವೆ, ಕಮಿಂಗ್ ಬ್ಯಾಕ್, ಶಿವಣ್ಣನ ಕೇಳಿದ್ರೆ ಇದನ್ನು, ದಿ ಅದರ್ ಥಿಂಗ್ ಅಬೌಟ್ ಶಿವಣ್ಣ ಆರ್ ಎನಿ ಒನ್ ಅಟ್ ದಟ್ ಸ್ಟೇಚರ್, ಆ ರೀತಿಯ ಅನುಭವ ಸಿಕ್ಕಾಗ ನನಗೇನು ಅನಿಸುತ್ತೆ ಅಂದರೆ, ವೈ ಅನ್ನೋ ಪ್ರಶ್ನೆ ನಾವು ಕೇಳೋಕ್ಕೆ ಹೋಗಲ್ಲ. ಫಸ್ಟ್ ಪ್ರಿನ್ಸಿಪಲ್, ವೈ ಆಮ್ ಐ ಡೂಯಿಂಗ್ ದಿಸ್? ಇಟ್ಸ್ ನಾಟ್ ಇವನ್ ವರ್ತ್ ಇಟ್ ಬಿಯಾಂಡ್ ಅ ಪಾಯಿಂಟ್. ಸೊ ವಾಟ್ ಅನ್ ಐರನಿ. ಸೊ ವಿತ್ ದ್ಯಾಟ್ ಸೆಡ್, ಐ ವಿಲ್ ಕಮ್ ಬ್ಯಾಕ್ ಟು ಮೋರ್ ರಿಯಲಿಸ್ಟಿಕ್ ಎಕ್ಸಾಂಪಲ್. ದಿಲೀಪ್ ರಾಜ್, ಅಂಬರೀಷ್ ಅವರು, ಅಂಬಿ ನಿಂಗೆ ವಯಸ್ಸಾಯಿತು, ಫಸ್ಟ್ ಶಾಟು, ಆ್ಯಂಡ್ ಅಪ್ಯಾರೆಂಟ್ಲಿ ದಟ್ ವಾಸ್ ದಿ ಫಸ್ಟ್ ಟೈಮ್ ದಿಲೀಪ್ ರಾಜ್ ವಾಸ್ ಮೀಟಿಂಗ್ ಅಂಬರೀಷ್ ಅವರು. ಕಾರಲ್ಲಿ ಗಾಡಿ ಓಡಿಸ್ಬೇಕು, ಅಂಬರೀಷ್ ಅವ್ರನ್ನ ಕರ್ಕೊಂಡು ದಿಲೀಪ್ ರಾಜ್ ಓಡಿಸ್ಬೇಕು. ಅಂಬರೀಷ್ ಅವ್ರು ಬಂದ್ರಂತೆ, ಫಸ್ಟ್ ಡೇ ನೋಡಿದ್ರಂತೆ. ಹಿ ಓನ್ಲಿ ಆಸ್ಟ್, ಗಾಡಿ ಓಡ್ಸೋಕ್ಕೆ ಬರುತ್ತೇನೋ? ಬರುತ್ತೆ ಸರ್, ಆಯಿತು, ಅಷ್ಟೇ ಇಂಟ್ರಾಕ್ಷನ್ನು. ಶಾರ್ಟ್ ಆಯಿತು, ಅಂಬರೀಷ್ ಅವ್ರು ಹೋದರು ಅನ್ನೋ ದ್ಯಾಟ್. ಡೇ 2 ಏನೋ ಇನ್ನೊಂದು ಸೀನ್ ಏನೋ ಆಯಿತು. ಡೇ 3 ಇನ್ನೊಂದು ಸೀನ್ ನಡೀತಾ ಇದೆ, ಅಂಬರೀಷ್ ಅವರಲ್ಲೇ ಕೂತಿದ್ದಾರೆ, ಹೋಗ್ತಾ ಇಲ್ಲ. ದಿಲೀಪ್ ರಾಜ್ ಅವ್ರು ಕೇಳಿದ್ರಂತೆ, ಅಣ್ಣ ನಿಮ್ಮ ಶಾರ್ಟ್ ಇಲ್ವಲ್ಲ, ಹೋಗಿ ಕ್ಯಾರವ್ಯಾನಿಗೆ. ಅಂದರೆ ಬೇಡ, ನೀನೇನಾದರೂ ಆ್ಯಕ್ಟಿಂಗಲ್ಲಿ ಮಾಡಿಬಿಟ್ಟು ಆಮೇಲೆ ನನ್ನೇ ತಿಂದು ಹಾಕ್ಬಿಟ್ರೆ ನಾನು ನೋಡ್ತೀನಿ ಏನು ಮಾಡ್ತೀಯ ಅಂತ. ಅಂಬರೀಷ್ ಅವರು, ಹಿ ವಾಸ್ ನಾಟ್ ಫಿಸಿಕಲಿ ವೆಲ್ ಅಟ್ ದಟ್ ಪಾಯಿಂಟ್, ಅಂಬಿನಿಂಗ್ ವಯಸ್ಸಾಯ್ತು ಮಾಡಬೇಕಾದ್ರೆ. ಅದನ್ನೇನು ಹೇಳ್ತೀರಾ? ಸೊ ಅಲ್ಲಿ ಅವ್ರು ಏನು ಪಾಲಿಟಿಕ್ಸಲ್ಲಿ ಏನೇ ಆಗಿರಬಹುದು, ಅಥವಾ ಒಂದು ಸೋಷಲೈಟ್ ಆಗಿ ಅವ್ರು ಏನೇ ಆಗಿರಬಹುದು, ಬಟ್ ಡೀಪ್ ವಿದಿನ್ ಆ ಆರ್ಟಿಸ್ಟ್, ಆ ಆ್ಯಕ್ಟರ್ ಅನ್ನೋದು ಒಂದು ಡ್ರೈವ್ ಇದೆಯಲ್ಲ. ಆ್ಯಂಡ್ ವಾಟ್ ಇಟ್ ಟೇಕ್ಸ್ ಟು ಮೇಂಟೈನ್ ದ್ಯಾಟ್. ಇದು ಆ್ಯಕ್ಟರ್ ನಾನು ಏನೇನು ಮಾಡಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಮೈ ಸ್ಟಾರ್ಡಮ್, ಇಯರ್ಸ್ ಇನ್ ದ ಇಂಡಸ್ಟ್ರಿ. ಕರೆಕ್ಟ್. ಅದಕ್ಕೆ ಅದಕ್ಕೆ ರಿಯಾಜ್ ಆಗಲಿ, ರಿಹರ್ಸಲ್ ಆಗಲಿ, ಪ್ರಾಕ್ಟೀಸ್ ಆಗಲಿ, ಅದೆಲ್ಲವೂ ಆಗಿರಬಹುದು. ಬಟ್ ಮೇ ಬಿ ಆ ಡ್ರೈವ್, ಆ ಆ್ಯಟಿಟ್ಯೂಡ್, ಆ ಇನ್ಸ್ಟಿಂಕ್ಟ್ ಟ್ರಂಪ್ಸ್ ದಿ ರೆಸ್ಟ್ ಅಂತ ಕೂಡ ನಂಗೆ ಅನ್ಸುತ್ತೆ ಕೆಲವೊಮ್ಮೆ. ಬಿಕಾಸ್ ಮಾಡಿರಬಹುದು, ಮಾಡಿರ್ಲಿಕ್ಕಿಲ್ಲ ಅಂತ ಅಲ್ಲ, ಬಟ್ ನನಗೆ ಗೊತ್ತಿಲ್ಲ. ಈಗ ಅಂಬರೀಷ್ ಅವರು ನಟನೆಯನ್ನು ಪ್ರಾಕ್ಟೀಸ್ ಮಾಡ್ತಲೇ ಹೋದ್ರ ಅಂತ ನಾನಂತೂ ಕೇಳಿಲ್ಲ. ಬಟ್ ಇಫ್ ಅಂಬಿ ನಿನ್ಗೆ ವಯಸ್ಸಾಯಿತು ಅನ್ನಲ್ಲಿ, ಇಫ್ ಹಿ ಹ್ಯಾಸ್ ಟು ಸೇ ದಟ್, ನೀನಾದರೂ ಮಾಡಿಬಿಟ್ರೆ ಅಂತ, ಅನ್ಥಿಂಕಬಲ್.
ಸೊ ವಾಟ್ ಎವರ್ ಯು ವಾಂಟ್ ಟು ಕಾಲ್ ಇಟ್, ಆ ಒಂದು ಅರ್ಜ್ ಟು ವಿನ್, ಅರ್ಜ್ ಟು ಬಿ ದಿ ಬೆಸ್ಟ್ ಇದೆಯಲ್ಲ, ದಟ್ ಈಸ್ ಕಾಮನ್ ವಿತ್ ಆಲ್ ಆಫ್ ದೀಸ್ ಪೀಪಲ್ ಅಂತ ನನಗೆ ಅನ್ಸುತ್ತೆ. ದೇ ಕುಡ್ ಬಿ ಅ ಮಿಕ್ಸ್ಚರ್ ಆಫ್ 100 good things, a few bad things, all of that. I don't care about that. But they know, not to lose, not to give up, to be the best. That I think is... And with Shivanna, I think it's different. He is just in some flow state.